ಯಾರು ಅಂತೊಬ್ಬರು ಹಂತ ಅಲ್ಲ, ಯಾರು ತಳ್ಳಿದ್ದಾನು ಅಜ್ಜಿ ಹಂತ ಸರ್ ಹೇಳಿ, ನಿಮ್ಮ ಪೆನ್ಷನ್ ಬರ್ತಾ ಇದೆಯಾ ಇಲ್ವಾ? ಬರೋ ಸರ್ 5 ತಿಂಗಳ ರೊಕ್ಕ ಬರಲ್ರಿ. ಅದು ಇನ್ಕಮ್ ಜಾಸ್ತಿ ಅಂತ ಹೇಳ್ತಾರೆ. 80 ಅಂತ ಅದ್ರ 5 ರೊಕ್ಕ ಬರೋಟ 5 ತಿಂಗಳ ಇನ್ಕಮ್ ಜಾಸ್ತಿ ಯಾರು ಬರ್ದಾರದು? ಸರ್ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ನಿಮ್ಗೆ ಪೆನ್ಷನ್? तम सर एगो सर हमें पैसा चाहिए दवाखाने में ही लाई सर मैं हमारे कोई चाहिए तुम्हारे पैसा पर हम जगह जा सर हमने कोई पैसा घाल वोटारें घाल रहे तो बूढ़े ठाड़े घालो दवाखाने पर चाहिए हॉस्टल में ही लाई मैं सरकारी दवाखाने में हमने पैसा कर सकते ಎಷ್ಟು ತಿಂಗಳಿಂದ ನಿಮ್ಮ ಪೆನ್ಷನ್ ಬರ್ತಾ ಇಲ್ಲ? ನನಗೆ 5 ಆಯ್ತು ಇಂದು 6 ಆಗ್ಯಾವ. ಅಚ್ಚಾ, ಇವ್ರು ನಿಮ್ದು ಮನೆಯವರ? ಹಾಂ ಮನೆಯವರ. ಇವ್ರದ್ದು ಕಟ್ ಆಗ್ಯದ? ಇದ್ರ ಬಿ ಆಗ್ಯಾವ, ನಮ್ಗೆ ಆಗ್ಯಾವ. ಏನು ಇಲ್ಲ ರೀ ಸರ್. ಯಾವರು? ಮಳೆಗಾಯಿ ಇದ್ದೇವ್ರಿ ಸರ್. ನಿಮ್ಮ ಹೆಸರು? ಚಾಂದುಬೈ. 6 ತಿಂಗಳಾಯ್ತು. ಕೈ ಕಾಲು ನಾಟಕಲತ್ತಾವ, ಏನು ಮಾಡಿ ಉಣ್ಬೇಕು ನಾವು. ಈಗ ಕೈ ಕಾಲು ನಾಟಕಲತ್ತಾವ, ಥರ ಅಂದ ಮಾಡ್ಲಕ್ಕ ಬರಲ್ದು, ಕೆಲಸ ಮಾಡ್ಲಕ್ಕ ಬರಲ್ದು. ಏನು ಮಾಡ್ಬೇಕು? ದಂಡನೇನು ಅಡಗಲತ್ತದನ. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಪೆನ್ಷನ್? 6 ತಿಂಗಳು ಸರ್. ವಿಶೇಷ ನೋಡಿ, ಈ ತಾಯಿಗೆ ನೋಡಿ, ಈಗ ನಾವು ಇವರು ಯಾರು ಹೇಳಿದ್ರೆ ಅವ್ರ ಕೈಕಾಲು ನೋಡ್ರಿ, ಇವ್ರ ಕೈಕಾಲು ನೋಡ್ರಿ, ಇವ್ರ ಪರಿಸ್ಥಿತಿ ನೋಡ್ರಿ. ಈ ಸರ್ಕಾರ ಗಮನಕ್ಕೆ ಬರ್ಬೇಕು ಸರ್. ಈ ಸರ್ಕಾರ ಗಮನಕ್ಕೆ ಬರ್ಬೇಕಂತೇಳಿ ನಾವು ಇವತ್ತು ಹೋರಾಟ ಇಟ್ಕೊಂಡಿದ್ದೇವೆ. ನಮಗೆ ಯಾರದಿಂದ ಪಕ್ಷಪಾತ ದೋಷ ಏನಿಲ್ಲ. ನಮ್ಗೆ ಈಗ ನೋಡ್ರಿ, ಹೆಣ್ಮಕ್ಳು ಇಲ್ಲಿ ಪ್ರತಿಯೊಬ್ಬರು ಯಾರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಯಾರು ಅಂಗವಿಕಲರು ಇದ್ದಾರೆ, ಯಾರು ಹೇಗಿದ್ದಾರೆ ನೋಡಿ, ಇವ್ರ ಪರಿಸ್ಥಿತಿ ನೋಡಿ ತಾವು ಅತಿ ಶೀಘ್ರವಾಗಿ ಈ ಸಮಸ್ಯೆಗೆ ಬಗೆಹರಿಸಬೇಕಂತೇಳಿ ನಾವು ವಿನಂತಿ ಮಾಡ್ತಿದ್ದೇವೆ ಸರ್. बोलो। देखो खेत और कुछ नहीं है, फिर उनको शुगर भी थी। अच्छा, पैसे अप्रैल में आए थे, जब से नहीं था नमक मिर्ची को तबाह है सर. ಎಷ್ಟು ತಿಂಗಳಿಂದ ಹೊಂಟಿಲ್ಲ ನಿಮ್ದು? 5 ತಿಂಗಳು. 5 तिंगळ. प्रशासनानं घरात बसून हवं, माझे पाय हात काम करणं गेलं. मी त्याच्यावरच काही मनात जगले आणि वाट बघलाले, ह्या महिन्यात येतील, पुढच्या महिन्यात येतील, पुढच्या महिन्यात येतील असं म्हणून मी बघत मी कोणाला काही विचारणे मी कधी आणणे. हा, इथं तहसीलला बी आणणे, कवट्याला बी घेणे. मी काही मनात मला पेन्शन येईल. ಇವರಿಬ್ಬರು ದಾಂಪತ್ಯ ಗಂಡ ಹೆಂಡತಿ ನೋಡ್ರಿ, ಇವ್ರ ಕಾಲ್ ನೋಡ್ರಿ, ಅವ್ರ ಕಣ್ ನೋಡ್ರಿ. ಇಡೀ ಇಂಥವ್ರು ಇವೆಲ್ಲರೂ ಅದೇ ಟೈಪ್ ತಗರ ಸರ್. ಇವರು ಸುಮಾರು ಬಹಳಷ್ಟು ದಿನ 6 ತಿಂಗಳಿಂದ ಇವ್ರ ಅಕೌಂಟಿಗೆ 1 ರೂಪಾಯಿ ಪೆನ್ಷನ್ ಬರ್ತಾ ಇಲ್ಲ ಸರ್. ಇವ್ರು ಈಗ ಹೇಳ್ಯಾರ, ನಾವು ತಹಸೀಲ್ಗೆ ಬಂದ್ರ ಬೀದರ್ಗೆ ಹೋಗಂತಾರಂತ, ಬೀದರ್ಗೆ ಹೋದ್ರು ನಿಮ್ ತಲಾಟಿ ಬಲ್ಲಿ ಹೋಗಂತಾರಂತ. ಇಂಥ ಕೈ ಕಾಲು ತಗೊಂಡು ಇವ್ರು ಎಲ್ಲೆಲ್ಲಿ ಓಡಾಡ್ಬೇಕು ಸರ್? ಇಷ್ಟು ದಿವ್ಸ ಇದ್ದಿಲ್ಲ ಇದೆಯಲ್ಲ, ಎಷ್ಟು ದಿವ್ಸ ಕಂಟಿನ್ಯೂ ಆಗಿ ಬರ್ತಿತ್ತು. ಈ 6 ತಿಂಗಳಲ್ಲಿ ಹೆಂಗ್ ಬಂತಿದ್ದು? ಇದ್ರ ಬಗ್ಗೆ ನೀವು ತನಿಖೆ ಮಾಡ್ಬೇಕಾ ಇಲ್ಲ? ತನಿಖೆ ಮಾಡಿ ನೀವು ಪೆನ್ಷನ್ ಇವ್ರಿಗೆ ಬಿಡುಗಡೆ ಮಾಡ್ಬೇಕಾ ಇಲ್ಲ? ಇಷ್ಟು ದಿನಗಳಿಂದ ಇವು ಬಡವರೆಲ್ಲ ಇವ್ರಿಗೆ ಕೂಲಿ ಮಾಡ್ಲಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ಲಕ್ಕಾಗಲ್ಲ, ಮಕ್ಕಳು ನೋಡಲ್ಲ, ಮತ್ತೆ ಇವ್ರ ಜೀವನ ಹೆಂಗ್ ಮಾಡ್ಬೇಕು ಸರ್? ಕೆಲವೊಬ್ಬರು ಜೀವನ ಪೆನ್ಷನ್ ಮೇಲೆ ಡಿಪೆಂಡ್ ಅದ ಸರ್. ಪೆನ್ಷನ್ ಬಂದ್ರೆ ಮಾತ್ರ ಅವ್ರ ಹಾಸ್ಪಿಟಲ್ ಐತದ, ಅವ್ರ ಯಾವುದೇ ಸಣ್ಣ ಪುಟ್ಟ ಹಬ್ಬಗಳು ಐತವ. ಪೆನ್ಷನ್ ಬಂದ್ರೆ ಅವ್ರ ಜೀವನ ಅದ ಸರ್. ಪೆನ್ಷನ್ ಬಂದಿಲ್ಲ ಅಂದ್ರೆ ಏನು ಇಲ್ಲ. ಇವತ್ತಿನ ದಿನ ಇವರೆಲ್ಲ ಬಂದಾರಂದ್ರೆ ನಾವೆಲ್ಲ ಇದು ಮಾಡಿದ್ದಕ್ಕೆ ಬಂದಿಲ್ಲ ಸರ್. ಅವ್ರ ದುಃಖ ಹೇಳ್ಕೊಳಕ್ ಇಲ್ಲಿ ಬಂದಿದ್ದಾರೆ. ಅವ್ರು ಕಷ್ಟದಾಗಿದ್ದಾರೆ కాబట్టి ಅವ್ರು ಬಂದಿದ್ದಾರೆ. ನಾವೇನಾದ್ರು ನಿಮ್ಗೆ ಗಾಡಿ ಕೊಟ್ಟಿದ್ದೇವೆ, ನಮ್ಮ ನೀವು ರೊಕ್ಕಲ್ಲಿ ನೀವು ಬಂದಿದ್ದೀರಲ್ಲ, ನೀವು ಬಂದಿದ್ದೀರಲ್ಲ, ಬೆಳಗ್ಗೆಯಿಂದ ಬಂದಿರ. ಬೇಕು